ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಯೂಟ್ಯೂಬ್ ವಾಹಿನಿಯ ಮುಖಾಂತರ ನಾವು ಕಾರವಾರಕ್ಕೆ ಒಂದು ಸಾಮಾಜಿಕ ಹೋರಾಟಗಾರರಾದಂಥ ಸಾಮಾಜಿಕ ಚಿಂತಕರಾದಂಥ ಮತ್ತೆ ಒಂದು 2018ರ ಒಂದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಯಾದಂತಹ ನಮ್ಮ ನೇರ ಒಂದು ಸ್ಪರ್ಧಿಯಾದಂಥ ಮಾಧವ್ ಬಾಬು ನಾಯಕ್ ಇವರನ್ನ ಭೇಟಿಯಾಗಿ ನಾವು ಕಾರವಾರಕ್ಕೆ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದೀವಿ. ನಮಸ್ಕಾರ ಸರ್, ಈ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿಷಯ ಏನಂದ್ರೆ ಈಗಾಗಲೇ ನಮ್ದು ರಾಜ್ಯದಲ್ಲಿ ಈಗಾಗಲೇ ಆಡಳಿತಾರೂಢ ಸರ್ಕಾರ ಏನು ಕಾಂಗ್ರೆಸ್ ಇದೆ, ಅದು ಏನಾಗ್ತದೆ ಕೇಳಿದ್ರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ಯಾಕಂದ್ರೆ ಶರಾವತಿಯ ಒಂದು ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಆಗಿರ್ಬೋದು, ಮತ್ತೇನಂದ್ರೆ ಈಗಾಗಲೇ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಮುಂದಿನ ಬಜೆಟ್ ನಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಆಗು ಹೋಗುಗಳ ಬಗ್ಗೆ ನೀವೇನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಹೋಗಿ ವೀಕ್ಷಣೆಯನ್ನು ಯಾವ ರೀತಿಯನ್ನು ಮಾಡ್ತೀರಿ? ಒಂದು ಅಂತ ಹೇಳಿದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು ಈ ಕರ್ನಾಟಕದ ಕರಾವಳಿ ಭಾಗ ಇಲ್ಲಿಂದ ನಮ್ಮ ಕಾರವಾರದಿಂದ ಮಂಗಳೂರುವರೆಗೆ ಅಲ್ಲಿ ಇರುವಂಥ ಏಕೈಕ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ನಮ್ಮ ಕಾರವಾರದಲ್ಲಿ ಆಗಿರುವಂಥ ಅದು 2013ರಲ್ಲಿ ಆವಾಗ ಇದಾಯಿತು. 2016ರಲ್ಲಿ ಉದ್ಘಾಟನೆ ಆಗಿ ಕಾರ್ಯರೂಪಕ್ಕೆ ಬಂತು. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಮೆಡಿಕಲ್ ಕಾಲೇಜ್ ಆಗಿದೆ. ನಮ್ಮ ಇಲ್ಲಿ ಪೇಷಂಟ್ಗಳನ್ನು ರೆಫರ್ ಮಾಡ್ತಾರೆ, ಕೆಲವೊಂದು ಸಲ ಡಾಮಾ ಅಂತ ಹೇಳಿ ಮಾಡ್ತಾರೆ. ಡಾಮಾ ಅಂತ ಹೇಳಿದ್ರೆ ಪಾಪ ಬಡವರಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಬಡವರು ಬರ್ತಾರೆ, ಇಲ್ಲೇನು ನಮ್ಮದು BPL ಕಾರ್ಡ್ ಇದೆ, ಫ್ರೀ ಆಗ್ತದೆ ಅಂತ ಹೇಳಿ ಬರ್ತಾರೆ ಈ ಆಸ್ಪತ್ರೆಗೆ. ಬಂದು ಇಲ್ಲಿ ಆಗದೇ ಇದ್ದಾಗ ಡಾಕ್ಟ್ರಿಗೆ ಕೇಳ್ತಾರೆ, ನಿಮ್ಮ ಹತ್ರ ಇಲ್ಲಿ ಆಗ್ತದೆಯೋ ಇಲ್ಲೋ ಅಂತೇಳಿ. ಆಗ ನೀವು ಬೇರೆ ಕಡೆ ಹೋಗೋದಿದ್ರೆ ಹೋಗಿ ಅಂತ ಹೇಳ್ತಾರೆ. ಅವರಿಗೆ ಹೋಗೋದಿದ್ರೆ ಹೋಗಿ ಅಂತ ಹೇಳ್ಕೊಂಡು ಬರೀತಾರೆ. ಏನಂತ ಹೇಳಿದ್ರೆ ಡಾಮಾ ಅಂತ ಬರ್ತಾರೆ, DAMA ಬಂದು ಸಣ್ಣ ರೌಂಡ್ ಹಾಕಿಬಿಡ್ತಾರೆ. ಅದೇನಂತ ಹೇಳಿ ಗೊತ್ತಾಗೋದಿಲ್ಲ ಆ ಪೇಷಂಟ್ ಪಾರ್ಟಿಗೆ. DAMA ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಅದರಿಂದ ಏನಾಗ್ತದೆ, ಅದೇ ಹೋಗ್ಬೇಕಾದ್ರೆ ಇವರಿಗೆ ಸರ್ಕಾರಿ ಆಂಬುಲೆನ್ಸ್ ಕೊಡೋದಿಲ್ಲ. ಆಮೇಲೆ ನಿಮ್ದು ಆಯುಷ್ಮಾನ್ ಯಾವುದೇ ಒಂದು ಫೆಸಿಲಿಟಿ ಇದ್ದರೆ ಬೆನಿಫಿಟ್ ಅದರಲ್ಲಿ ಕವರ್ ಆಗೋದಿಲ್ಲ. ಯಾಕಂದರೆ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಬಂದಿರಿ ಅಂತೇಳಿ ಹಾಸ್ಪಿಟಲಲ್ಲಿ ನಿರಾಕರಣೆ ಮಾಡ್ತಾರೆ. ಇದೆಲ್ಲ ಸಮಸ್ಯೆಗಳು ಆ ಬಡವನಿಗೆ ಆಗ್ತದೆ. ಇಲ್ಲಿ ಮಾನವೀಯತೆ ಮರೆತು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಸಹಿತ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಇಲ್ಲಿ ಈಗ ನಿನ್ನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಘೋಷಣೆ ಮಾಡಿದ್ರು. ಸಂತೋಷ. ನಮಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಬೇಕು. ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಬೋರ್ಡ್ಗಾಗಿ ಮಾತ್ರ ಬೇಡ. ಕಟ್ಟಡ ಕಟ್ತಾರೆ, ಮಷಿನರೀಸ್ಗಳು ಬರ್ತವೆ. ಮಷಿನರೀಸ್ ಬಂದು ಅದನ್ನು ಉಪಯೋಗ ಮಾಡೋದಿಲ್ಲ. ಈ ಸುಮಾರು ಒಂದು 100 ಕೋಟಿ ಮಷಿನರೀಸ್ಗಳು ಇಲ್ಲಿ ಕೊಡಿತಾ ಇದ್ದಾವೆ. ನನ್ನ ಹತ್ರ ಈಗ ಒಂದು 25 ಕೋಟಿ ರೂಪಾಯಿ ಮಷಿನರೀಸ್ ನಾನು ಫೋಟೋ ತೆಗೆದಿಗೆ ಬಂದಿದ್ದೆ, ನಿಮ್ಗೆ ಕೊಡ್ತೇನೆ. ನಾನು ಅದು ಒಂದು ತಾರ್ಪಲ್ ಸುತ್ತಕೊಂಡು ಒಂದು ಪಾರ್ಕಿಂಗ್ನಲ್ಲಿ ಇಟ್ಟಿದ್ದಾರೆ. 25 ಕೋಟಿ ಬಿಲ್ ಸಮೇತ ನಾನು ನಿಮ್ಗೆ ಒದಗಿಸ್ತೇನೆ. ಯಾವಾಗ ಬಂದಿದ್ದು ಅಂತೇಳಿ ಆ ಸಿಟಿ ಸ್ಕ್ಯಾನ್ ಮಷಿನ್ ಬಂದಿದೆ. ಅದು ಹಾಗೆ ಪ್ಯಾಕ್ ಮಾಡಿ ಹಾಗೆ ಇಟ್ಟಿದೆ. 2 ವರ್ಷ ಆಯಿತು ಬಂದು. ಫೆಬ್ರವರಿಯಲ್ಲಿ ಬಂದಿದೆ. ಫೆಬ್ರವರಿ 2024ರಲ್ಲಿ ಬಂದಿದೆ. 2 ಮಷಿನ್ ಹಾಗೆ ಬಂದಿದೆ. ಒಂದು ಜೂನ್ 2024ರಲ್ಲಿ 20 ಕೋಟಿ ಮಷಿನ್ ಬಂದಿದೆ, ಒಂದೇ ಮಷಿನ್. ಈ ಮಷಿನರೀಸ್ ಜನರ ದುಡ್ಡಲ್ವ. ಆಯ್ತು, ಈಗ ಮಾಧವ್ ನಾಯ್ಕ ಅವರೇ, ನಾವು ಹೇಳ್ತಿರೋದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಅದ್ರ ಕಾಣದ ಕೈಗಳೇನಾದ್ರು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂತ ಕೇಳಿದ್ರೆ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ನಮಗೆ ನಮ್ಮ ಒಂದು ಜಿಲ್ಲೆಯ ಜನರ ಮತ ಬೇಕು, ಇಲ್ಲಿಯ ಒಂದು ಶಾಸಕರು ಬೇಕು, ಸಂಸದರು ಬೇಕು. ಆದ್ರೆ ಅಭಿವೃದ್ಧಿ ವಿಷಯ ಬೇಡ ಅಂತ ಬಂದವಾಗ ಇಲ್ಲಿ ಯಾವುದೋ ಒಂದು ಕಾರಣದ ಕೈ ಏನಾದ್ರು ಕೆಲಸ ಮಾಡ್ತಿದೆ ಅಂತ ನಿಮ್ಮ ಒಂದು ಅನಿಸಿಕೆ ಏನಾದ್ರು ಅನಿಸ್ತಾ ಇದೆಯಾ? ಯಾಕಂತ ಕೇಳಿದ್ರೆ ನೋಡಿ, ನೀವು ಈಗಾಗಲೇ ಮಷಿನರಿ ಎಲ್ಲ ಡೆಡ್ ಆಗಿದೆ ಅಂತ ನೀವು ಹೇಳ್ತೀರಿ. ಆದ್ರೆ ಬಾಕಿ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದ್ರೆ ಈ ಒಂದು ಜಿಲ್ಲೆಗೆ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಶೂನ್ಯ. ಅದು ನೀವು ಅದ್ರ ಬಗ್ಗೆ ಯಾವ ರೀತಿ ಆಕ್ಷೇಪಣೆ? ಈಗ ಈಗ ಇದು ಕರಾವಳಿ ಭಾಗ, ದಕ್ಷಿಣ ಕನ್ನಡ ಮಂಗಳೂರು ಕರಾವಳಿ ಭಾಗನೇ. ನಮಗೆ ಅಲ್ಲಿಗೆ ಏನು ವ್ಯತ್ಯಾಸ ಇಲ್ಲ ಬಾಕಿ ಇದರಲ್ಲಿ. ಆದರೆ ಇಲ್ಲಿಯ ಏನು ಜನರ ಮೈಂಡ್ ಸೆಟ್ ಏನಿದೆ, ಅಲ್ಲಿಯ ಮೈಂಡ್ ಸೆಟ್ ಜನರಿಗೂ ಅದಕ್ಕೂ ವ್ಯತ್ಯಾಸ ಭಾಳ ಇದೆ. ಅಲ್ಲಿ ಭಾಳ ಬ್ರಾಡ್ ಮೈಂಡ್, ವಿಶಾಲವಾದ ಒಂದು ಈ ವಿಚಾರದವರಿದ್ದಾರೆ. ಹಾಗಾಗಿ ಏನಾಗ್ತದೆ, ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ, ಅಭಿವೃದ್ಧಿ ವಿಷಯ ಬಂದಾಗ ಅವರೆಲ್ಲರೂ ಒಂದಾಗ್ತಾರೆ. ನಮ್ಮಲ್ಲಿ ಹಾಗಲ್ಲ. ಯಾರೇ ಯಾವುದೇ ವಿಷಯ ತಂದರೂ ಸಹಿತ ಪಕ್ಷ ನೋಡ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಎಲ್ಲ ರಾಜಕೀಯ ಒಂದು ವಾತಾವರಣ ಸೃಷ್ಟಿಯಾಗಿ ಆ ಕೆಲಸ ಆಗಿದೆ. ಹಾಗೆ ನಡೆಯುತ್ತೆ. ಆಯ್ತು, ಈಗಾಗಲೇ ನೋಡಿ, ಈಗಾಗಲೇ ಹೋರಾಟ ಜಿಲ್ಲೆಯ ವಿಷಯಕ್ಕೆ ಹೋರಾಟಕ್ಕೆ ಬಂದಾಗ ನಾವೇನಾಗ್ತಿದ್ವಿ, ದೊಡ್ಡ ಮಟ್ಟದ ನಾಯಕರಾಗಿರ್ಬೋದು, ದೊಡ್ಡ ಮಾಧ್ಯಮಗಳಾಗಿರ್ಬೋದು ನಮ್ಮ ಜಿಲ್ಲೆಗೆ ಫೋಕಸೇ ಮಾಡ್ತಾ ಇಲ್ಲ.
ಗೊತ್ತಾಯ್ತಾ? ಅದ್ರದ್ದು ವಿಷಯದಲ್ಲಿ ನೀವೇನು ಹೇಳ್ತೀರಿ? ಯಾಕಂತ ಕೇಳಿದ್ರೆ ನೋಡಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಷಯದಲ್ಲೂ ಕೂಡ ದೊಡ್ಡ ಮಾಧ್ಯಮಗಳು, ದೊಡ್ಡ ಮಟ್ಟದ ವಿರೋಧ ಪಕ್ಷದವರು ಧ್ವನಿ ಎತ್ತುವುದಿಲ್ಲ. ಪ್ರತಿಯೊಂದು ಬಾಕಿ ಜಿಲ್ಲೆಗೆ ನಾವು ಹೋಲಿಸಿದರೆ ಅಲ್ಲಿ ಏನು ದೊಡ್ಡ ನಾಯಕರು, ದೊಡ್ಡ ಮಾಧ್ಯಮದವರು ಅದಕ್ಕೆ ಇದು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ, ಜನರಿಗೆ ಇದಾಗ್ತದೆ. ಯಾಕಂತ ಕೇಳಿದ್ರೆ ಜಿಲ್ಲಾ ಮಟ್ಟದಲ್ಲೇ ಕೊನೆ ಅಂಜಾಗ್ಬಿಡ್ತದೆ ಯಾವುದೋ ಒಂದು ಹೋರಾಟ. ರಾಜ್ಯ ಮಟ್ಟದ ಆ ವಿಧಾನಸೌಧದ ಪದವನ್ನೇ ತಟ್ಟೋದಿಲ್ಲ. ಆ ಒಂದು ವಿಷಯದಲ್ಲಿ ತಾವೇನು ಹೇಳಿ? ನೋಡಿ, ಮಾರ್ಗದ ಬಗ್ಗೆ ಹೇಳಿದ್ರೆ ನೀವು, ಇದು 4ನೇ ಸ್ತಂಭ. ಈ 4ನೇ ಸ್ತಂಭ ಏನಿದೆ ಅಲ್ಲ, ಇದು ಬಹಳ ಏನಾಗಿದೆ, ಅಸಹಾಯಕತೆಯಲ್ಲಿ ಕೂಡದಂಗೆ ಕಾಣಿಸ್ತದೆ. ಅಸಹಾಯಕತೆ ಹೇಳ್ಬೇಕು ಮತ್ತೇನು ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಏನು ಕೆಲಸ ಮಾಡಬೇಕು, ಸಮಾಜದಲ್ಲಿರುವಂಥ ಅಂಕುಡೊಂಕು ತಿದ್ದುವಂಥ ಒಂದು ಪವಿತ್ರವಾದ ಒಂದು ಮಾಧ್ಯಮ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮಾಧ್ಯಮದವರು ಬಹುತೇಕ ಎಲ್ಲರೂ ಅಂತ ಹೇಳೋದಿಲ್ಲ. ಮೊದಲು ಒಂದು ಮಾಧ್ಯಮ ಅಂತ ಹೇಳಿದ್ರೆ ಒಂದು ಪತ್ರಿಕೆಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅಥವಾ ಬಂತು ಅಂತ ಹೇಳಿದ್ರೆ ಬಹಳ ಜನ ಆತಂಕಕ್ಕೊಳಗಾಗ್ತಿದ್ರು. ಈಗ ಅದೇನು ಇಲ್ದಾಗಿದೆ. ಮಾಧ್ಯಮದವರು ಸಹಿತ ಏನಾಗಿದ್ದಾರೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ಅವರು ಒಂದು ಅಲ್ಲಿ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಅಂತ ಹೇಳುದು. ಹಾಗೆ ನೀವು ನ್ಯಾಯಾಂಗ ಬೇಕಾದ್ರೆ ತಗೊಳ್ಳಿ. ನ್ಯಾಯಾಂಗದಲ್ಲಿ ಇವತ್ತಿಗೆ ನೋಡ್ತಾ ಇದ್ದೇವೆ, ಇವತ್ತಿಗೆ ಜಡ್ಜ್ ಮನೆಯಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ ಮನೆಗಳಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ. ಆಯ್ತು, ಲೋಕಾಯುಕ್ತದಲ್ಲಿ ತಗೊಳ್ಳಿ. ಲೋಕಾಯುಕ್ತ ಉತ್ತುಂಗಕ್ಕೆ ಏರಿಸಿದಂತ ಸಂತೋಷ ಹೆಗಡೆ ಅವರು, ಲೋಕಾಯುಕ್ತ ವೆಂಕಟಾಚಲ ಅವರು. ಅದೇ ಅದ್ರ ನಂತರ ಬಂದವರು ಭಾಸ್ಕರ್ ರಾವ್ ಏನ್ ಮಾಡಿದ್ರು, ಇಡೀ ನಾಡದ್ರೋಹಿ, ದೇಶದ್ರೋಹಿ ಕೆಲಸ ಮಾಡಿದ್ರು. ಹಾಗಾದ್ರೆ ಅವ್ರೇನು ಹಿಂದೆ ಅವರಿಂದ ಮಾಡಿದಂತ ಕೆಲಸಗಳು ಏನು ಪವಿತ್ರವಾಗಿದ್ವೆ ಅಥವಾ ಪ್ರಾಮಾಣಿಕತೆಯಿಂದ ಕೂಡಿದ್ವಿ ಅಂತ ಹೇಳೋದು ಪ್ರಶ್ನೆ ಆಗ್ತದೆ. ಇವತ್ತು ಎಷ್ಟೋ ಜನ ಇವರು ಮೊನ್ನೆ ಈಗ ಶಾಸಕರು ದುಡ್ಡು ತಗೊಳ್ಬೇಕಾದ್ರೆ ಟ್ರ್ಯಾಪ್ ಆದ್ರು. ಇಂಥ ಶಾಸಕರಿದ್ದಾರೆ. ಈಗ ದುಡ್ಡು ತಗೊಂಡು ಸಿಕ್ಕು ಬೀಳ್ತಾ ಇದ್ದಂಥವ್ರು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ಎಲ್ಲರೂ ಸಾಚಗಳಲ್ಲ. ನಾವು 40% ಹಿಂದೆ ಹೇಳಿದ್ವಿ, 40% ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಾವು ಹೇಳಿದ್ವಿ. ಹಾಗಂತೇಳಿ ಈ ಸರ್ಕಾರ ಬಂದ್ಮೇಲೆ ಏನೋ ಎಲ್ಲ ತೊಳೆದುಕೊಂಡು ಚಿನ್ನ ಬಹಳ ಪವಿತ್ರ ಆಗಿದೆ, 24 ಕ್ಯಾರೆಟ್ ಆಗಿದೆ ಅಂತ ನಾನು ಹೇಳೋದಿಲ್ಲ. ಇದು ಏನಾಗಿದೆ, ಊದುದು ಕೊಡುವುದು, ನಾವು ಕಾಸು ತಗೊಳ್ಳೋದು, ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಎಲ್ಲೂ ಯಾವುದೇ ಸರ್ಕಾರ ಬಂದಾಗೂ ಭ್ರಷ್ಟಾಚಾರ ಇಲ್ಲಿ ಪರ್ಸೆಂಟೇಜು ಇದೆ. ಆದ್ರೆ ಅದರಲ್ಲಿ ವ್ಯತ್ಯಾಸ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರೆ ಈ ಸಲ ಏನಾಗಿದೆ, ನಮ್ಮ ಗುತ್ತಿಗೆದಾರ ವಿಷಯಕ್ಕೆ ಬಂದ್ರೆ, ಗುತ್ತಿಗೆದಾರರಿಗೆ ಕೆಲಸ ಇಲ್ಲಾಗಿದೆ. ಹಳೆ ಬಿಲ್ಗಳಿಗೆ ಪೆಂಡಿಂಗ್ ಇದ್ದಾವೆ. ಈಗ ನಾವು 6ನೇ ತಾರೀಕಿಗೆ ಎಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾಗಿದೆ. ನಮ್ಮ ದುಡ್ಡಿಗೆ ನಾವು ಪ್ರತಿಭಟನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತೆಲ್ಲ ಈ ಗುದ್ಲಿ ಪೂಜೆ ಹೇಳುದು ನಾವಾಗ ಮಾತ್ರ ಅಂತ ಹೇಳಿದ್ರೆ ಪರ್ಸೆಂಟೇಜ್ ವ್ಯವಹಾರ. ಹಾಗಾಗಿ ಎಲ್ಲೂ ಸಹಿತ ಭ್ರಷ್ಟಾಚಾರ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಕೆಲವು ಕಡೆ ಕಡಿಮೆ ಇದೆ, ಕೆಲವು ಕಡೆ ಹೆಚ್ಚಿದೆ. ಆದ್ರೆ ಮಾಧವ್ ನಾಯ್ಕ ಅವರೇ, ಈಗ ನಾನು ಹೇಳ್ತಿರುವಂಥದ್ದು ಏನಂದ್ರೆ, ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ಅನ್ನುವಂಥದ್ದು, ಮತ್ತೇನಂದ್ರೆ ಅಗ್ರಾಶಿನಿ ಪಂಪ್ ಸ್ಟೋರೇಜ್, ಇದು ನಮ್ಮ ಜಿಲ್ಲೆಗೆ ಬೇಡ ಆಗಿರುವಂಥದ್ದು ಅಂತ ಹೋರಾಟಗಳು ನಡೀತಾ ಇದ್ದಾವೆ. ಬೇಡದಾಗ ಆಗಿರುವಂಥದ್ದು ಅಂತ ನಾವು ಹೇಳ್ತಿದ್ದೀವಿ. ಆದ್ರೆ ಪಂಪ್ ಸ್ಟೋರೇಜ್ ಬಗ್ಗೆ ನೀವೇನು ಅಭಿಪ್ರಾಯನ ವ್ಯಕ್ತಪಡಿಸಿ? ನೋಡಿ, ಪಂಪ್ ಸ್ಟೋರೇಜ್ ಬಗ್ಗೆ ಬೇಡ ಅಂತ ಹೇಳೋದು ಒಬ್ಬರಿನ ಅಭಿಪ್ರಾಯ ಇದೆ. ಅದು ಸರ್ಕಾರನೂ ಸಹಿತ ತಿಳ್ಕೊಂಡು, ಜನರ ಒಂದು ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಅದು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನಾವು ಮಾಡ್ತೇವೆ ಅಂತ ಹೊರಟ್ರೆ ಮುಂದೆ ಮಾರಕ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ನಾವು ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದೇವೆ. ಹೋರಾಟ ಹತ್ತಿಕ್ಕುವಂತ ಕೆಲಸಗಳಾಗ್ತವೆ. ಹೋರಾಟಗಾರರ ಮೇಲೆ ಪ್ರಕರಣ ಮಾಡೋದಾಗ್ತದೆ. ಇಂಥವೆಲ್ಲ ಆದಾಗ ಏನಾಗ್ತದೆ, ಒಂದ್ಸಲ ಪ್ರಕರಣ ಮಾಡಿದ್ಮೇಲೆ ಪಾಪ ಅವರಿಗೆ ಉದ್ಯೋಗ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಎಲ್ಲಿ ಒಂದು ಕೈಗಾಗಿ ಖಾಸಗಿ ಕೆಲಸಕ್ಕೆ ಹೋಗ್ಲಿಕ್ಕೂ ಅವಕಾಶ ಆಗೋದಿಲ್ಲ. ಇಂಥವೆಲ್ಲ ಆದ್ಮೇಲೆ ಜನ ಹಿಂದೇಟಾಗ್ತಾರೆ. ಈಗ ಉದಾಹರಣೆ ನನಗೆ ನೋಡಿ, ನಾನು ಇವೆಲ್ಲ ದಾಖಲೆ ಇಟ್ಕೊಂಡು ನಾನು ಎಲ್ಲ 40% ಇಶ್ಯೂ ಎಲ್ಲ ನಾನು ಹಾಕಿದ್ದೆ. ಇವತ್ತು ನಾನು ಕೋರ್ಟಿಗೆ ಹೋಗ್ತಾ ಇದ್ದೇನೆ. ನಾನು ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟಿಗೆ ಇವತ್ತು ನಾನು ಹೋಗ್ತಾ ಇದ್ದೇನೆ. 10 ಕೋಟಿ ರೂಪಾಯಿ ಡಿಫಾಮೇಷನ್ ಕೇಸನ್ನು ನಾನು ಎದುರಿಸ್ತಾ ಇದ್ದೇನೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ಈ ಪೂರಕವಾದ ವಾತಾವರಣವನ್ನ ಈ ಸರ್ಕಾರಕ್ಕೆ ಆಗಿತ್ತು. ನಮ್ಮ ಒಂದು ಹೋರಾಟದಿಂದ ಅವರಿಗೆ ವಾತಾವರಣ ಸೃಷ್ಟಿ ಮಾಡಿಕೊಡುವ ಸಲುವಾಗಿ ನಾವು ಹೋರಾಟ ಮಾಡಿದ್ದಲ್ಲ. ಆದ್ರೆ ಇದೇನಾಗಿದೆ,
ಒಂದ್ ಕಡೆ ನಾವೇ ಏನು ಕೈಯಲ್ಲಿ ಕೆಲಸ ಇಲ್ಲದೆ ಇದ್ದುದನ್ನ ಕಳ್ಕೊಂಡು ನಮ್ಮ ಕಡೆ ಯಾರು ನೋಡದೇ ಇದ್ದಂಗ ಆಗ್ಬಿಟ್ಟಿದೆ. ಇವತ್ತು ಕೆಲಸನೂ ಇಲ್ಲ, ಇಲ್ಲಿ ಉದ್ಯೋಗ ಯಾವುದು ಬರ್ತಾ ಇಲ್ಲ, ಉದ್ಯೋಗ ಮಾಡಿದವರಿಗೆ ಇಲ್ಲಿ ಫಂಡ್ ಬರ್ತಾ ಇಲ್ಲ, ಈ ರೀತಿ ಪರಿಸ್ಥಿತಿ. ಆಯ್ತು ಮಾಧವ್ ನಾಯ್ಕ ಅವರೇ, ಈಗಾಗಲೇ ಒಂದು ಭಾಗ್ಯಗಳನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಈಗ 5 ಭಾಗ್ಯಗಳನ್ನು ಮಾಡಿ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಯಾಕಂತ ಕೇಳಿದ್ರೆ ಕೆಲವೊಂದು ಪರ ವಿರೋಧಗಳು ನಡೀತಾ ಇದೆ. ಯಾಕಂದ್ರೆ 5 ಭಾಗ್ಯಗಳಲ್ಲಿ ಯಾವುದು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಭಾಗ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ವ್ಯಕ್ತಪಡಿಸ್ತೀರಾ? ನೋಡಿ, ಸರ್ಕಾರದ ಒಂದೊಂದು ಪಾಲಿಸಿ ಭಾಗ್ಯಗಳ ಬಗ್ಗೆ, ಈ ಭಾಗ್ಯಗಳು ಅವರವರ ರಾಜಕೀಯ ಒಂದು ಲಾಭಕ್ಕಾಗಿ ಮಾಡುವಂತಹ ಭಾಗ್ಯಗಳಿವೆ. ಅವ್ರ ರಾಜಕೀಯ ಲಾಭಕ್ಕೆ ಮಾಡುವಂಥದ್ದು ಆಯ್ತಾ. ಇದರಲ್ಲಿ ಏನಿದೆ, ಎಲ್ಲ ಭಾಗ್ಯಗಳಿಗಿಂತ ಇವೆಲ್ಲ ಭಾಗ್ಯಗಳು ಕೊಡೋದಕ್ಕಿಂತ ಉದ್ಯೋಗ ಭಾಗ್ಯವನ್ನು ಕೊಟ್ರೆ ಭಗವಂತ ನಮ್ಗೆ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ. ನಾವು ದುಡಿದು ನಾವು ತಿನ್ಬೇಕು, ನಾವು ಪುಕ್ಷಟೆ ಊಟ ಮಾಡಿ ಮನೇಲಿ ಕೂತು ತಿನ್ನುವಂಥದ್ದು ಅದಾದ್ರೆ ಈ ಪ್ರಾಣಿಗಳಿಗೂ ನಮ್ಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಭಾಗ್ಯಗಳ ಕೊಡೋದಕ್ಕಿಂತ ಉದ್ಯೋಗ ಭಾಗ್ಯ ಕೊಡಿ. ನಾವು ದುಡಿದು ನಾವು ತಿನ್ನುವಂತ ಉದ್ಯೋಗ ಭಾಗ್ಯ ಕೊಡಿ. ನನ್ನ ಒಂದು ವೈಯಕ್ತಿಕ ವಿಚಾರ ಏನಂತ ಹೇಳಿದ್ರೆ, ಇವತ್ತಿಗೂ ಜೀವಂತ ಇದೆ. ಸರ್ಕಾರ ಮಟ್ಟದಲ್ಲೇ ಜೀತ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಔಟ್ಸೋರ್ಸ್ ನೀವೇನು ಕೆಲಸಕ್ಕೆ ತಗೊಳ್ತಾ ಇದ್ದೀರಿ. ಇವತ್ತು ಎಲ್ಲೂ ನೌಕರಿಗೆ ಎಲ್ಲೂ ನೌಕರಿ ತಗೊಳ್ಳೋದು 10-15 ಸಾವಿರ ರೂಪಾಯಿಗೆ ಪಾಪ ಒಬ್ಬ ಕೆಲಸಕ್ಕೆ ಬಂದು ಸೇರ್ಕೊಳ್ತಾನೆ. ಕೆಲಸಕ್ಕೆ ಬಂದು ಸೇರ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಮದುವೆ ಅಂತ ಆಗ್ತದೆ, ಮಕ್ಕಳು ಆಗ್ತಾರೆ. ಅದ್ರ ಮೇಲೆ ಅದೇ ಕೆಲಸದ ಮೇಲೆ ಡಿಪೆಂಡ್ ಇರ್ತಾನೆ. ನೀವು 25 ವರ್ಷ ಸರ್ವಿಸ್ ಮಾಡ್ತಾನೆ, ಅವ್ನಿಗೆ ಪರ್ಮನೆಂಟೇ ಆಗೋದಿಲ್ಲ. ಮುಂದೆ ಹೋಗ್ಬೇಕು, ಅವನು ನಿವೃತ್ತಿ ಆದ ಕೂಡಲೇ ಅವನಿಗೆ ಎಲ್ಲೂ ಏನೂ ಇರುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇದಾಗಿರ್ತದೆ. ಹಾಗಾದ್ರೆ ಒಬ್ಬ ಶಾಸಕನಾದವನಿಗೆ ಒಂದು ತಿಂಗಳೇ ಶಾಸಕ ಆಗಿರ್ಲಿ, ಅವ್ರಿಗೆ ಪೆನ್ಷನ್ ಆಗುತ್ತದೆ. ಅವ ಮಾಡಿದ್ರೆ ಅವ್ನ ಹೆಂಡತಿಗೆ ಆ ಪೆನ್ಷನ್ ಬರ್ತದೆ. ಹಾಗಾದ್ರೆ 25-30 ವರ್ಷ ದುಡಿದವರಿಗೆ 1 ರೂಪಾಯಿನೂ ಕೊಡೋದಿಲ್ಲ. ಆಯ್ತು ಮಾಧವ್ ನಾಯ್ಕ ಅವರೇ, ಈಗಾಗಲೇ ನೀವು ಕೋಮಾರ್ಪಲ್ ಸಮಾಜ ಅಂತ ಹೇಳಿದ್ರಿ, ದೊಡ್ಡ ಸಮಾಜ ನಿಮ್ಮ ವತಿಯಿಂದ. ಆದರೆ ನೀವು ಮುಂದಿನ ನಡೆಗಳು ಏನಂದ್ರೆ, ಈಗ ದೊಡ್ಡ ಮಟ್ಟದ ಏನು ದೊಡ್ಡ ಪಕ್ಷದವ್ರು ಏನಾದ್ರು ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಹೇಗೆ? ಯಾಕಂದ್ರೆ ಮುಂದಿನ 28ರ ಚುನಾವಣೆಯಲ್ಲಿ ಒಂದಂತ ಹೇಳಿದ್ರೆ, ನೋಡಿ, ನಾನು ರಾಜಕೀಯ ಆಕಾಂಕ್ಷಿನೂ ಅಲ್ಲ, ರಾಜಕೀಯಕ್ಕೆ ಬರ್ಬೇಕಂತ ನನ್ನ ಇಚ್ಛೆನೂ ಇಲ್ಲ, ಮತ್ತೆ ರಾಜಕೀಯಕ್ಕೆ ಬರ್ಬೇಕಂತೇಳಿ ನನ್ನ ಸಮಾಜ ಸೇವೆನೂ ಮಾಡೋದಿಲ್ಲ. ನನ್ನ ಆತ್ಮತೃಪ್ತಿಗೆ ನಾನು ಮಾಡ್ತಾ ಇದ್ದೇನೆ. ಇದು ಇನ್ನೊಬ್ಬರ ಖುಷಿಗಾಗಲಿ ಅದಕ್ಕೂ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಬ್ಬರಿಗೆ ಇದಾಗಬೇಕಂತೇಳಿ ಅವರಿಗೆ ಖುಷಿ ಪಡಿಸೋಗೋಸ್ಕರ ನಾನು ಮಾಡ್ಬೇಕಂದ್ರೆ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಊರಿನವನೇ ಇರಲಿ, ಯಾರೇ ಇದ್ರೂ, ನಮ್ಮ ರಾಜ್ಯದವನೇ ಇಲ್ಲದೆ ಹೋದರೂ ಸಹಿತ ಅವನಿಗೇನು ಸಹಾಯ ಮಾಡಬೇಕು. ನನ್ನ ಕೈಯಲ್ಲಾದಂಥ, ನಾನು ಆರ್ಥಿಕವಾಗಿ ಸಹಾಯ ಮಾಡುವಂಥ ದೊಡ್ಡ ಮನುಷ್ಯನಲ್ಲ, ನನ್ನ ಕೈಯಲ್ಲೇನಾದಂಥದ್ದು ನಾನು ಸಹಾಯ ಮಾಡ್ತೇನೆ. ಆದರೆ ರಾಜಕೀಯಕ್ಕೆ ನಾನು ಹಿಂದೆ ಆಗಿ ಬಂದಿದ್ದೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಕುಮಾರಪಲ್ ಸಮಾಜ ದೊಡ್ಡ ಸಮಾಜ ಅದು ಹೇಳಿ. ಈಗ ಆ ಸಮಾಜದಿಂದ ನಾವು ನಿರ್ಣಾಯಕ ಮತವನ್ನು ಹೊಂದಿದಂಥ ಒಂದು ಸಮಾಜದ ಮೇಲೆ ನನಗೆ ಗೌರವ ಇದೆ. ಆದರೆ ಏನಾಗಿದೆ, ಆ ಸಂದರ್ಭದಲ್ಲಿ ನಾನು NCP ಪಕ್ಷದಿಂದ ಟಿಕೆಟ್ ತಗೊಂಡು ನಿಂತಿದ್ದೆ. ಯಾರೋ ನನಗೆ ಹೇಳಿದ್ರು, ನೀವು ನ್ಯಾಷನಲ್ ಪಾರ್ಟಿಯಿಂದ ಟಿಕೆಟ್ ತಂದ್ರೆ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ. ಆಯಿತು, ನಾನು ಭಾಳ ಕಡೆ ಒತ್ತಡ ಬಂತು, ನಾನು ನಿಲ್ಲಬೇಕು ಅಂತೇಳಿ ಎಲ್ಲ ಕಡೆನೂ ಭಾಳ ಒತ್ತಡ ಮಾಡಿದರು. ಏಕತಾ ಸಭೆ ಅಂತ ಹೇಳಿ ಮಾಡಿದರು, ಎಲ್ಲ ಮಾಡಿ ಅದಕ್ಕೆ ಓಕೆ ಅಂತೇಳಿ ನಿಂತೆ. ನನ್ನ ಹತ್ರ ಭಾಳಷ್ಟು ಸಹಾಯ ತಗೊಂಡವರು ಕೆಲವರೆಲ್ಲ ಏನಾಯಿತು, ನಿಲ್ಲು ಅಂತ ಹೇಳ್ಕೊಂಡು ಮಾಹಿತಿ ಹಿಡಿದು ದೊಡ್ಡ ಗಂಟಾಘೋಷವಾಗಿ ಹೇಳಿದವರು ಇಲೆಕ್ಷನ್ ಮುನ್ನ ದಿನ ಕೆಲವರು ಹಣ ಹಂಚಲಿಕ್ಕೆಲ್ಲ ಹೋಗಿದೆ, ಬೇರೆ ಪಾರ್ಟಿಗಳನ್ನ ಹಂಚಿಕೊಂಡಿದ್ದಾರೆ. ಇದು ಇವತ್ತಿನ ವ್ಯವಸ್ಥೆ. ಇವತ್ತು ನಾವು ಯಾರಿಗೇನಾದರೂ ಉಪಕಾರ ಮಾಡಿದ್ದೇವೆ ಅಂತ ಹೇಳಿದ್ರೆ ಆ ಉಪಕಾರದ ಪ್ರತಿಫಲ ಬಯಸ್ಕೊಂಡು ನಾವು ಮಾಡಬಹುದು, ನಾನು ಮಾಡೋದೂ ಇಲ್ಲ. ಮತ್ತು ಆ ನಿರೀಕ್ಷೆನೇ ಇಟ್ಟಿಲ್ಲ. ಇವತ್ತು ನಾನು ಏನು ಕೆಲಸ ಮಾಡಿದ್ರೆ ನಾನು ನಾಳೆ ಒಳ್ಳೆ ಹೆಸರು ಬರ್ತದೆ ಏನಿಲ್ಲ. ಇವತ್ತು ದುಡ್ಡಿದ್ದವನೇ ಇದಕ್ಕೆ ಹೋಗೋದು. ಈ ಚುನಾವಣೆ ಅನ್ನೋದು ಜನಪ್ರತಿನಿಧಿಗಳಿಗೆ ಆರಿಸ್ತಾರಲ್ಲ, ಇದು ಒಂದು ಈ ಕಮಿಷನ್ ಹೊಡೆಯೋರಿಗೆ ಏಜೆಂಟ್ ಮಾಡ್ತೇವಲ್ಲ, ಏಜೆಂಟ್ರಿಗೆ ನಿರ್ಮಾಣ ಮಾಡ್ದಂಗಾಗಿದೆ. ಎಲೆಕ್ಷನ್ ಚುನಾವಣೆ ಅನ್ನೋದು ಒಂದು ನಾವು ನಮ್ಮ ಕ್ಷೇತ್ರಕ್ಕೆ ಒಬ್ಬರ ಏಜೆಂಟ್ರನ್ನ ಮಾಡೋದು. ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಹುತೇಕ ಕಡೆ, ಎಲ್ಲ ಕಡೆ ನಾನು ಹೇಳೋದಿಲ್ಲ, ಬಹುತೇಕ ಕಡೆ ಹಂಗಾಗಿದೆ. ಒಬ್ಬರಿಗೆ ಇಲ್ಲಿ ನಾವು ಯಾವುದೋ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟೋ, ಫಾರೆಸ್ಟ್ ಡಿಪಾರ್ಟ್ಮೆಂಟೋ ಅಥವಾ ಇನ್ಯಾವುದೋ ಡಿಪಾರ್ಟ್ಮೆಂಟೋ ಟ್ರಾನ್ಸ್ಫರ್ ಆಗಿ ಬರಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಅಂತ ಹೇಳಿ ಫಿಕ್ಸ್ ಆಗ್ತದೆ. ಅವ್ನು ಬಂದವನು ಅವೇನ್ ಮಾಡ್ತಾನೆ, ಕರಪ್ಟ್ ಮಾಡಲೇಬೇಕಾಗ್ತದೆ. ಈಗ ಆಫೀಸರ್ ಅಂತ ಇಷ್ಟು ದುಡ್ಡು ಕೊಟ್ಟು ಬಂದ್ಮೇಲೆ ಅವನು ಜಾತಿಗೆ ನೇರವಾಗಿ ಜನರ ಕೈಗೆ ಜಮೀನು ಹಾಕಿ ಕೈ ಆಗ್ಬೇಕು, ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಮಾಡಬೇಕು. ಇದು ನಾವೇ ಸೃಷ್ಟಿ ಮಾಡಿಕೊಟ್ಟದ್ದು.
ಅಂದ್ರೆ ನಮ್ಮ ಮತದಾರರು ಯಾವಾಗ ದುಡ್ಡು ತಗೊಳ್ಳೋದನ್ನು ಬಿಡ್ತಾರೋ ಅಥವಾ ಸರಿಯಾದ ಸರಿಯಾದ ಅಭ್ಯರ್ಥಿಗೆ ಯಾವಾಗ ಕೊಡೋದು ಕಲಿತಾರೋ ಅಲ್ಲಿವರೆಗೆ ನಮ್ಮ ದೇಶ ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಈಗಾಗಲೇ ಮಾಧವ್ ನಾಯ್ಕ ಅವರೇ, ಈಗಾಗಲೇ ನೀವು ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ ರೀತಿ ಒಂದು ಜನರಿಗೆ ಒಂದು ಸಹಾಯ ಮಾಡಿ, ಯಾಕಂದ್ರೆ ಈ ತಾಲೂಕಾ ವ್ಯಾಪ್ತಿಯಲ್ಲಿ ನಾವು ಕೇಳಿದ ಮಟ್ಟಿಗೆ ನಮ್ಮ ಮಾಧವ್ ನಾಯ್ಕ ಅವರು ಎತ್ತಿದ ಕೈ ಅಂತ ಒಂದು ಮೊದಲಿನ ಮಾತಿದೆ. ಈಗ ಜಿಲ್ಲಾ ಮಟ್ಟದಲ್ಲಿ ಈಗ 12 ತಾಲೂಕುಗಳು ಬರ್ತವೆ ನಮ್ಮ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ, ಬಾಕಿ ಯಾವ ತಾಲೂಕಿನಲ್ಲೆಲ್ಲ ಯಾವ ರೀತಿ ಕೆಲಸ ಮಾಡ್ಕೊಟ್ಟಿದ್ರಿ? ನಿಮಗೆ ಯಾವ್ದು ಕೆಲಸ ಮಾಡ್ಕೊಡ್ಲಿಕ್ಕೆ ನನ್ನ ಈ ತಾಲೂಕಿನಲ್ಲೂ ಕೆಲಸ ಮಾಡ್ಕೊಡ್ಲಿಕ್ಕೆ ನಾನೇನು ಹೋರಾಟಗಳ ಮುಖೇನ ಹೋರಾಟಗಳ ಮುಖ್ಯ ಯಾವುದೇ ಜಿಲ್ಲೆಯಲ್ಲಾಗಿರ್ಬೋದು, ಯಾವುದೇ ತಾಲೂಕಿನಾಗಿರ್ಬೋದು, ಯಾರಿಗೆ ಅನ್ಯಾಯ ಆಗಿದೆ. ನಿಂಗೆ ಕುಮಟಾದಲ್ಲಿ ಸಹಿತ ನಾನು ಒಂದ್ ಕಡೆ ಹೋಗಿ ಒಬ್ಬ ಮಹಿಳೆ 4 ವರ್ಷದಿಂದ ಯಾರು ನೋಡೋದಿಲ್ಲ, ಇದೊಂದು ಗುಡಿಸಲಲ್ಲಿ ಬಿದ್ದು 4 ವರ್ಷದಿಂದ ಸ್ನಾನ ಮಾಡದೆ ಇದ್ದವಳಿಗೆ ಒಂದು ಹಾಸ್ಪಿಟಲ್ ಸೇರಿಸಿ ಅದೆಲ್ಲ ಮಾಡಿದ್ದೇವೆ. ಧಾರವಾಡಕ್ಕೆ ಸೇರಿಸಿದ್ದೇವೆ ಆಯ್ತಾ. ಈ ಹಳಿಯಾಳದಲ್ಲಿ ಒಬ್ಬನಿಗೆ 2 ವರ್ಷದಿಂದ ಸರಪಳಿ ಹಾಕಿ ಕಟ್ಟಿದ್ರು ಒಂದು ಮನೆಯಲ್ಲಿ, ಅವನಿಗೆ ತಂದು ರಕ್ಷಣೆ ಮಾಡಿ ಅವನಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದೇವೆ. ಮಂಗಳೂರು ಸೈಡ್ ಕುಂದಾಪುರ ತ್ರಾಸಿ ಅಂತ ಹೇಳೋ ಅಲ್ಲಿ ಈಗ ಬಿದ್ದುಕೊಂಡು ಕಾಲಿ ಹುಳ ಬಿದ್ದಿತ್ತು, ಅವನಿಗೆ ತಂದು ನಾನು ಹಾಸ್ಪಿಟಲ್ ಆರೈಕೆ ಮಾಡಿ ಅವನಿಗೆ ಒಂದು ಕುಕ್ ಆಗಿ ಒಂದು ಜೋಳದಲ್ಲಿಟ್ಟು ಅವನಿಗೆ ಆರೈಕೆ ಮಾಡಿದ್ದೇನೆ. ಇಂಥವು ಹೇಳಲಿಕ್ಕೆ ಹೋದ್ರೆ ಒಂದೆರಡಲ್ಲ, ಸಿಕ್ಕಾಪಟ್ಟೆ ಬೇರೆ ರಾಜ್ಯದವರಿಗೂ ಮಾಡಿದ್ದೇವೆ, ಬೇರೆ ಜಿಲ್ಲೆಯವರಿಗೂ ಮಾಡಿದ್ದೇವೆ. ಅದು ಬಹಳಷ್ಟು. ಈಗ ಮೊನ್ನೆ ನೋಡಿ ಪಾಪ ಮಹಿಳೆ ಒಬ್ಳು ಸುಟ್ಕೊಂಡು ಮಹಿಳೆ ಅಂಕೋಲ ಬಾಲಕಿರಿದು, ಅವಳು ಪೊಲೀಸರ ಹತ್ರ ಏನು ಹೇಳಿದಾಳೆ, ತನಗೆ ಕುಕ್ಕರ್ಸ್ ಹಿಡಿದು ಇದಾಗಿದ್ದೇನೆ, ನಂಗೆ ಸುಟ್ಕೊಂಡಿದ್ದೇನೆ ಅಂತ ಹೇಳಿದ್ರು. ತಹಶೀಲ್ದಾರರಿಗೂ ಸಹಿತ ಹಾಗೆ ಹೇಳಿದ್ರು. ಆದರೆ ನನ್ನ ಹತ್ರ ಮಾತ್ರ ಸತ್ಯ ಹೇಳಿದ್ರು. ನಾನು ಕೇಳಿದೆ ಏನಾಗಿದೆ ಸತ್ಯ ಹೇಳಿಲ್ಲ ಅಂತ ಹೇಳಿದಾಗ, ತನ್ನ ಗಂಡನೇ ಸೀಮೆಎಣ್ಣೆ ಸುರಿದು ಕೊಲೆ ಮಾಡಲಿಕ್ಕೆ ಯತ್ನಿಸಿದ್ದಾನೆ ಅಂತ ಹೇಳಿದ್ರು. ಆದರೂ ಅವಳು ಮಕ್ಕಳು ವಿಚಾರ ಮಾಡಿ ತಾನು ಅವ್ರಿಗೇನು ಇದಾಗಬಾರ್ದು, ಮಕ್ಕಳಿಗೆ ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅವಳಿದು. ಇಂಥವು ಸತ್ಯಗಳು ಎಷ್ಟೋ ಬಂದಿದ್ದಾರೆ, ಕೊಲೆ ಸಹಿತ ಬೆಳಕಿಗೆ ಬಂದಿದ್ದಾರೆ. ಅದು ಧನ್ಯವಾದಗಳು. ಈಗಾಗಲೇ ಮಾಧವ್ ನಾಯ್ಕ ಅವರೇ, ಈಗಾಗಲೇ ಮನದಾಳದ ಮಾತನ್ನು ರಾಜ್ಯ ಸರ್ಕಾರ ವಿರುದ್ಧ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಕೇಳಿದ್ರೆ ಮತದಾರರು ಏನಂದ್ರೆ ಅವರು ಸಾಮಾಜಿಕ ಹೋರಾಟವನ್ನು ಮಾಡಿದ್ರು ಕೂಡ ಅವರಿಗೆ ಅಂದ್ರೆ ಜನ ಒಂದು ಆ ಸಮಯದಲ್ಲಿ ಕೈ ಹಿಡಿಲಿಲ್ಲ ಅನ್ನುವಂಥ ಕೆಲವೊಂದು ಬೇಸರನೂ ಕೂಡ ಇದೆ. ಆದರೂ ಕೂಡ ಅವರು ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ತನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ನಮ್ಮ ಹೋರಾಟ ಆಗ್ತದೆ, ನಾವು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಕೈಲಾದ ಮಟ್ಟಿಗೆ ಹೋರಾಟವನ್ನು ನಾವು ಸಕ್ರಿಯವಾಗಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಈಗಾಗಲೇ ಅಭಿಪ್ರಾಯವನ್ನ ತಮ್ಮ ಮನದಾಳದ ಮಾತನ್ನ ಈಗಾಗಲೇ ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಒಂದು ದೊಡ್ಡ ಸಮಾಜ ಆಗಿರೋದ್ರಿಂದ ಅವರು ನಮಗೆ ಕೆಲವೊಂದು ತಮ್ಮ ಜನರನ್ನೇ ಒಂದು ಬೆಂಬಲವನ್ನು ಆಗಿ ತಗೊಂಡು ಅವರು ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ, ಈಗಾಗಲೇ ದೇವರು ಕೂಡ ಅವರಿಗೆ 100 ವರ್ಷ ಆಯಸ್ಸನ್ನ ಕೊಡಲಿ, ಮುಂದಿನ ದಿನಗಳಲ್ಲಿ ಸಾಮಾಜಿಕ ಹೋರಾಟದಲ್ಲಿ ಸಕ್ರಿಯವಾಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.